ನಮಸ್ತೆ, ಬನ್ನಿ ನಾನು ನಿಮಗೆ ಇವತ್ತೊಂದು ಹಳೆಯ ಕಾಲದ ಪಾಯಸ ರೆಸಿಪಿಯನ್ನು ಹೇಳ್ಕೊಡ್ತೀನಿ. ಇದನ್ನು ನಾವು ಸೌತೆ ಬೀಜದಿಂದ ಮಾಡ್ತೀವಿ. ಸೌತೆ ಬೀಜವನ್ನು ಮೊದಲಿನ ಕಾಲದಲ್ಲಿ ಮನೆಯಲ್ಲೇ ತಮ್ಮ ಖಾಲಿ ಸಮಯದಲ್ಲಿ ಮನೆ ಹೆಣ್ಮಕ್ಳು ಮಾಡ್ಕೊತಾ ಇದ್ದರು. ಬನ್ನಿ ಹಾಗಾದರೆ ಶುರು ಮಾಡೋಣ. ಇದನ್ನು ಮಾಡೋದು ತುಂಬ ಸುಲಭ. ನೋಡಿ, ನಾನು ಸೌತೆ ಬೀಜ ಅಂತ ಹೇಳ್ತಾ ಇದ್ದೆ ಅಲ್ವಾ, ಇದೇ ನೋಡಿ ಸೌತೆ ಬೀಜ. ಇದನ್ನು ನಾವು ಚಿರೋಟಿ ರವೆ ಏನು ಮಾಡ್ತೀವಿ, ಇದನ್ನು ಹೇಗೆ ಮಾಡೋದಂತ ಮತ್ತೊಂದು ವೀಡಿಯೋಲಿ ತೋರಿಸ್ತೀನಿ. ಮೊದಲನೇದಾಗಿ ನಾನಿಲ್ಲಿ ನೀರನ್ನು ಕುದಿಯೋಕ್ಕಿಟ್ಟಿದ್ದೆ. ಅದಕ್ಕೆ ಅರ್ಧ ಕಪ್ಪಷ್ಟು ಸೌತೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಪಾಯಸಕ್ಕೆ ಹಾಕೋಕ್ಕೆ ಇಲ್ಲ 1 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಗೂ 3 ರಿಂದ 4 ಏಲಕ್ಕಿಯನ್ನು ಪುಡಿ ಮಾಡ್ಕೋಬೇಕು. ನೋಡಿ, ಈಗ ನಮ್ಮದು ಸೌತೆ ಬೀಜ ಚೆನ್ನಾಗಿ ಕುದೀತಾ ಇದೆ. ಇದನ್ನು ಒಂದು ಸರ್ತಿ ನೋಡ್ಕೊಳ್ಳಿ ಚೆನ್ನಾಗಿ ಬೆಂದಿದೆಯೋ ಇಲ್ಲ ಅಂಥೇಳಿ. ಇದು ಮೆತ್ತಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಈ ಥರ ಮೆತ್ತಗಾದರೆ ಸಾಕು. ಬನ್ನಿ, ಇದಕ್ಕೆ ಹಾಕೋಕೆ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ. ಇದಕ್ಕಾಗಿ ಒಂದು ಪ್ಯಾನಲ್ಲಿ 1 ಕಪ್ಪಷ್ಟು ನೀರನ್ನು ತೆಗೆದುಕೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಬೆಲ್ಲ ಚೆನ್ನಾಗಿ ನೀರಲ್ಲಿ ಕರಗಬೇಕು, ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಳಿ. ಇದಕ್ಕೇನು ಎಳೆ ಪಾಕ ಥರ ಏನೂ ಬರಬೇಕಂತಿಲ್ಲ, ಇದು ಚೆನ್ನಾಗಿ ಕರಗಿದ್ರೆ ಸಾಕು. ಆಮೇಲೆ ಇದನ್ನು ಸೋದಿಸಿಬಿಟ್ಟು ನಾವು ನಮ್ಮ ಕುದಿಸಿಟ್ಟಿರುವ ಸೌತೆ ಬೀಜಕ್ಕೆ ಹಾಕೋಣ. ನೀವು ಬೇಕಂದರೆ ಇಲ್ಲಿ ಸಕ್ಕರೆಯನ್ನು ಸಹ ಉಪಯೋಗಿಸ್ಬೋದು ಅಥವಾ ಮಿಲ್ಕ್ ಮೇಡನ್ನು ಸಹ ಉಪಯೋಗಿಸ್ಬೋದು. ಆದರೆ ಬೆಲ್ಲ ಹಾಕಿದರೆ ಇದರ ರುಚಿನೇ ಬೇರೆ. ನೀವು ಬೇಕಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೋಬೋದು. ಆಮೇಲೆ ಇದನ್ನು ಚೆನ್ನಾಗಿ ಕಲಿಸಿಬಿಟ್ಟು ಒಂದು ಸೈಡ್ಗೆ ಕುದಿಯಕ್ಕೆ ಬಿಟ್ಬಿಡೋಣ. ಅಲ್ಲಿವರೆಗೂ ಬನ್ನಿ ಇದಕ್ಕೆ ಹಾಕೋಕ್ಕೆ ಕೊಬ್ಬರಿನ ಹುರಿದುಕೊಳ್ಳೋಣ. ಅದಕ್ಕಾಗಿ ನಾನು ಒಂದು ಪ್ಯಾನಲ್ಲಿ ಅರ್ಧ ಕಪ್ಪಷ್ಟು ಒಣಗಿರುವ ಕೊಬ್ಬರಿ ತುರಿಯನ್ನು ತೆಗೆದುಕೊಳ್ತಾ ಇದ್ದೀನಿ. ಇದನ್ನು ಸರಿಯಾಗಿ ಹುರಿದುಕೊಳ್ಳಿ. ಕೊಬ್ಬರಿ ತುರಿ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಇದನ್ನು ಹುರಿದುಕೊಳ್ಳಿ. ಕೊಬ್ಬರಿ ತುರಿ ಹಾಕೊಳ್ಳೋದು ಆಪ್ಷನಲ್ಲು. ಇದನ್ನು ನೀವು ಬೇಕಂದರೆ ಹಾಕಿ, ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇವಾಗ ಇದು ನಮ್ಮ ಕೊಬ್ಬರಿ ಚೆನ್ನಾಗಿ ಹುರಿದಾಗಿದೆ. ಇದನ್ನು ಬದಿಗಿಟ್ಟು ಅದೇ ಪ್ಯಾನಲ್ಲಿ ನಾವು 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳೋಣ. ಬನ್ನಿ, ಇವಾಗ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದುಕೊಳ್ಳೋಣ. ತುಪ್ಪ ಕರಗಿದ ಮೇಲೆ ಇದಕ್ಕೆ 8 ರಿಂದ 10 ಗೋಡಂಬಿ, ಇದನ್ನು ನಾನು ಚಿಕ್ಕದಾಗಿ ಮುರಿದುಕೊಂಡಿದ್ದೀನಿ. ಒಂದು 8 ರಿಂದ 10 ಒಣ ದ್ರಾಕ್ಷಿ ಹಾಕ್ಕೊಂಡು ಇದನ್ನು ಸರಿಯಾಗಿ ಹುರಿದುಕೊಳ್ಳಿ. ಗೋಡಂಬಿ ಕಂದು ಬಣ್ಣ ಬರೋವರೆಗೂ ಹುರಿದುಕೊಂಡು ಆಮೇಲೆ ಇದನ್ನು ನಾವು ಕುದಿಸಿಟ್ಟಿರುವ ನಮ್ಮ ಸೌತೆ ಬೀಜಕ್ಕೆ ಹಾಕ್ಕೊಳ್ಳೋಣ. ಮೊದಲನೇದಾಗಿ ಇದಕ್ಕೆ ನಾವು ಹುರಿದಿಟ್ಟಿರುವ ಒಣ ಕೊಬ್ಬರಿ, ಪುಡಿ ಮಾಡಿಕೊಂಡಿರುವ ಗಸಗಸೆ ಮತ್ತು ಏಲಕ್ಕಿ ಹಾಗೂ ತುಪ್ಪದಲ್ಲಿ ಹುರಿದಿರುವ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ. ಆಮೇಲೆ ಇದನ್ನು ಸರಿಯಾಗಿ ಮಿಶ್ರಣ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಕುದಿಯಕ್ಕೆ ಬಿಟ್ಬಿಡಿ. ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೇಕು. ಹಾಲನ್ನು ನೀವು ಇವಾಗ ಹಾಕ್ಕೊಳ್ಳಿ ಅಥವಾ ಊಟ ಬಡಿಸುವಾಗ ಬೇಕಾದರೆ ಬಿಸಿ ಹಾಲನ್ನು ಹಾಕ್ಕೋಬೋದು. ಇದನ್ನೀಗ ಚೆನ್ನಾಗಿ ಮಿಶ್ರಣ ಮಾಡಿ. ನೋಡಿ, ನಮ್ಮದೀಗ ಹಳೆಯ ಕಾಲದ ಸಾಂಪ್ರದಾಯಿಕವಾದ ಸೌತೆ ಬೀಜದ ಪಾಯಸ ಬಡಿಸೋಕ್ಕೆ ತಯಾರಾಗಿದೆ. ಇದನ್ನು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಪ್ರಯತ್ನಿಸಿ ಹಾಗೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.